ಅದಾದ್ಮೇಲೆ ಶಶಾಂಕ್ ಅವ್ರ ಡೈರೆಕ್ಷನ್ ಅಷ್ಟೇ, ಡೈರೆಕ್ಟ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ನಾವು ಕೌಸಲ್ಯ ಸುಪ್ರಜಾ ರಾಮ ನೋಡಿದ್ವಲ್ಲ, ಸೊ ಅದೇ ತರ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು ಅಷ್ಟೇ. ಒಂದು ಡಿಫ್ರೆಂಟ್ ಮೂವಿ. ಅದರಲ್ಲಿ ಒಬ್ಬ ಐ ಟಿ ಆಫೀಸರ್ ಹೆಂಗಿರ್ತಾನೋ ಆ ಥರ ಒಂದು ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಬ್ರಾಟ್ ಹೇಗಿರ್ತಾನೆ ಅಂತ ಅದ್ರ ಮಾಡಿದ್ದಾರೆ. ಫನ್ ಇರುತ್ತೆ ಅನ್ಕೊಂಡಿದ್ವಿ, ಫನ್ ಇದೆ. ಬಟ್ ಇದ್ರಲ್ಲಿ ಇನ್ನೂ ಟ್ವಿಸ್ಟ್ಗಳು ಚೆನ್ನಾಗಿದೆ. ಅಂದ್ರೆ ಈ ತರ ಡೈರೆಕ್ಷನ್ ಮಾಡ್ಬೋದು ಅಂತಾನೆ ನಾವು ಅನ್ಕೊಂಡಿದ್ದಿಲ್ಲ. ಅದು ಶಶಾಂಕ್ ಅವರು, ಇದು ಅವ್ರದ್ದು ಒಂದು ಬೆಸ್ಟ್ ಡೈರೆಕ್ಟ್, ದಿ ಬೆಸ್ಟ್ ಮೂವಿ ಅಂತ ಹೇಳ್ಬೋದು ಶಶಾಂಕ್ ಅವ್ರದ್ದು. ಸೊ ಅದಾದ್ಮೇಲೆ ಸಾಂಗ್ಸು ಅಷ್ಟೇ. ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ. ಎಲ್ಲ ಸಾಂಗ್ಸ್ ಚೆನ್ನಾಗಿದೆ, ಎಲ್ಲ ಸಾಂಗ್ಸು ಚೆನ್ನಾಗಿದೆ, BGMs ಎಲ್ಲ ಸಾಂಗ್ಸ್ ಎಲ್ಲ. ಆಮೇಲೆ ವಿಲನು ಚೆನ್ನಾಗಿದ್ದಾನೆ. ಆದ್ರೆ ಕಟ್ಟ ಕಡೆದಾಗಿ ನಮಗೆ ಒಂದೇ ಒಂದು ಕ್ವಶನ್. ಈ ಕ್ವಶನ್ಗೆ ನಮ್ಮ ಡಾರ್ಲಿಂಗ್ ಕೃಷ್ಣ ಅವರು ಅಥವಾ ಶಶಾಂಕ್ ಸರ್ ಅವರು ಉತ್ತರ ಕೊಡಬೇಕು. ಏನಪ್ಪಾ ಅಂದ್ರೆ, ಲಿಸನಿಂಗ್ ಟು ಮೈ ನೇಮ್ ಪೀಪಲ್ ಶುಡ್ ಉಚ್ಚ ಬಿಟ್ಕೋಬೇಕು. ಇಂಗ್ಲಿಷ್ ಅಲ್ಲಿ ಹೇಳಿ. ಎಸ್ ಮಣಿ ಅವರು ಯಾಕೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ? ಇದು ಪರ್ಸನಲ್ ಮ್ಯಾಟರ್ ಹೌದು, ಬಟ್ ಆಲ್ರೆಡಿ ಇವಾಗ ಪರ್ಸನಲ್ ಮ್ಯಾಟರ್ ಅವ್ರು ಲೀಕ್ ಮಾಡ್ಬಿಟ್ಟಿರಲ್ಲ ಮೂವಿಯಲ್ಲಿ. ಈ ಕ್ವಶನ್ ಉತ್ತರ ಬೇಕೇ ಬೇಕು. ಇದನ್ನೊಂದು ದಯವಿಟ್ಟು ಉತ್ತರ ಕೊಡಿಸ್ಬಿಟ್ರೆ ನಾವು ಸ್ವಲ್ಪ ನೆಮ್ಮದಿಯಿಂದ ಮಾಡ್ತೀವಿ. ಯಾಕೆಂದ್ರೆ ಇದೊಂದು ತಿಳ್ಕೊಳ್ಳೋದೇ ಆಚೆ ಬಂದ್ವಿ ಅನ್ನೋ ಫೀಲಿಂಗ್ ಇದೆ ನಮಗೆ. ಹೌದು, ಇದೊಂದು ನಾವು ಮಿಸ್ ಮಾಡ್ಕೊಂಡಿದೀವಿ. ಇದು